ಇದುವರೆಗೂ ಪಾರ್ವತಿಪುರ ಕಷ್ಟ ಕಾರ್ಪಣ್ಯಗಳಿಂದ ತುಂಬಿ ತುಳುಕಾಡ್ತಾ ಇತ್ತು. ಇವತ್ತು ಅಭಿವೃದ್ಧಿ ಪಥದಲ್ಲಿ ಹೋಗತಕ್ಕಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇಂತಹ ಒಂದು ಮಹತ್ತರವಾದ ಬದಲಾವಣೆಗೆ ಕಾರಣಕರ್ತರಾಗಿರೋರು ನಮ್ಮ ಈ ಯುವ ಮುಂದಾಳು ರಾಜಪ್ಪಾಜಿಯವರು. ರಾಜಪ್ಪಾಜಿಯವರಿಗೆ ರಾಜಕೀಯದಲ್ಲಿ ಉಜ್ವಲವಾದ ಭವಿಷ್ಯ ಇದೆ. ಅಣ್ಣಮನ ಉತ್ಸವ ಅಂದ್ರೆ ಬರೇ ಡ್ಯಾನ್ಸು, ಆರ್ಕೆಸ್ಟ್ರಾ ಇತ್ಯಾದಿ ಇತ್ಯಾದಿ ಅಂತ ಮಾಡ್ತಾರೆ. ಆದ್ರೆ ನಮ್ಮ ಈ ರಾಜಪ್ಪಾಜಿಯವರು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಿದ್ದಾರೆ. ನೇತ್ರದಾನ ಶಿಬಿರ, ರಕ್ತದಾನ ಶಿಬಿರ, ಬಡ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ಹಂಚೋದು, ಹೀಗೆ ಜನಸೇವೆ ಜನಾರ್ದನ ಸೇವೆ ಅನ್ಕೊಂಡು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರಾದಂತ ಶ್ರೀ ರಾಜಪ್ಪಾಜಿಯವರಿಗೆ ಮಂತ್ರಿಗಳು ತಮ್ಮ ಅಭಯ ಹಸ್ತದಿಂದ ಸನ್ಮಾನ ಮಾಡಬೇಕು ಅಂತ ನಮ್ಮ ಹೊಯ್ಸಳ ಕನ್ನಡ ಯುವ ಸೇವಾ ಸಮಿತಿಯ ಪರವಾಗಿ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಇವತ್ತಿನ ದಿನ ನನ್ನ ಸ್ನೇಹಿತರೆಲ್ಲರೂ ಸೇರಿ ನನಗೆ ಸನ್ಮಾನ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದ್ರೆ ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆ ನನ್ನ ಹೆತ್ತವರೇ ಕಾರಣ. ಈ ಸನ್ಮಾನ ಏನಿದ್ರು ಅವ್ರಿಗೆ ಸಲ್ಬೇಕು. ಅವಯ್ಯ, ಅಪ್ಪಯ್ಯ ಬನ್ನಿ. ಸಿದ್ದಪ್ಪಾಜಿ ಕರ್ಕೊಂಬರೋ. ಈ ದಂಪತಿಗಳಿಗೆ ಹೊಯ್ಸಳ ಕನ್ನಡ ಯುವ ಸೇವಾ ಸಮಿತಿಯ ಪರವಾಗಿ ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಡಿಸಿಪಿಯವರಿಂದ ಆತ್ಮೀಯ ಸನ್ಮಾನ. ರಾಜ, ಏನಪ್ಪಯ್ಯ? ನನ್ನ ಮನಸ್ನಾಗಿರೋ 2 ಮಾತನ್ನ ಹೇಳ್ನ. ಅಯ್ಯೋ, ತಗೋ. ಎಲ್ರಿಗೂ ಕೈ ಮುಗಿತಾ ಇವ್ನಿ. ನಾವು ಹಳ್ಳಿ ಜನ ಕಂಸಾಳೆ ಪದ ಆಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸ್ತವ್ರು. ನಂಗೆ ಕಾಲದಿಂದಲೂ ಒಂದ್ ಆಸೆ, ನಮ್ ಕಟ್ಟ ನಮ್ ಚಾಯ್ಮಾಂತಗೆ ಮುಗ್ದೋಗ್ಲಿ, ಮಕ್ಕಳು ಪ್ಯಾಟೆಗೆ ಹೋಗ್ಬೇಕು, ನಕ್ಕ ಸಂಪಾದನೆ ಮಾಡಿ ದೊಡ್ಡ ಮನ್ಸಾಗಬೇಕು ಅಂತ. ಆದ್ರೆ ನಮ್ ರಾಜಪ್ಪ ಈ ಪಾರ್ಟಿ ಜನರು ಸಂಪಾದನೆ ಮಾಡಿರೋದ್ ನೋಡಿ ನಮ್ ಮನಸ್ಸು ತುಂಬ ಹೋಗ್ಬಿಟ್ಟದೆ. ಪಾರು, ನಿನ್ ಮನ್ಸಾಗ ಏನದ ಹೇಳು ಅಂತೀನಿ. ನಂಗೆ ಯೋನಿ ಒಳಬೇಕು ಅಂತ ಗೊತ್ತಾಯ್ತಾ ಇಲ್ಲ. ನಮ್ ಪೂರ್ವಿಕರು ಯಾರು ಆಟಕ್ಕೆ ಬಂದಿರ್ನಿಲ್ಲ, ನಾವು ಸಹಿತ ಬಂದಿರ್ನಿಲ್ಲ. ಈಗ ನಮ್ ರಾಜಪ್ಪ ಆಸೆಯ ನೆರವೇರಿಸ್ಬಿಟ್ಟವ್ನೆ. ನಮ್ ರಾಜಪ್ಪ 100 ವರ್ಷ ಸಂದಾಗಿರ್ಲಿ ಅಂತ ನೀವೆಲ್ಲರೂ ಆಶೀರ್ವಾದ ಮಾಡ್ರಪ್ಪ. ಬೆಳವಳ್ಳಿ ತಾಲೂಕಿನ ತಳಗವಾದಿ ಗ್ರಾಮದ ನಮ್ಮ ರಾಜಪ್ಪಾಜಿಯವರ ತಮ್ಮ ಸಿದ್ದಪ್ಪಾಜಿಯವರ ನೇತೃತ್ವದಲ್ಲಿ ಜಾನಪದ ಹಾಗೂ ನೃತ್ಯ ಕಲೆ ಪ್ರಾರಂಭವಾಗ್ತಾ ಇದೆ.
ರಾಜಪ್ಪಾಜಿ 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 ತಮ್ಮ ಹಂಗೆಲ್ಲ ಕೇಸ್ ನಡೀದೆ ನಿಮ್ ಮಗನ ಶಿಕ್ಷೆ ಆಗಲ್ಲ. ಒಂದಿಷ್ಟು ದುಡ್ಡು ಹೊಂಚ್ಕೊಂಬಿಟ್ಟು ಲಾಯರ್ ಇಡಿ. ಲಾಯರ್ ಒಬ್ರೇ ನಿಮ್ ಮಗನ್ನ ಬಿಡ್ಸಕ್ ಆಗದು. ಹೋಗಿ ಹೋಗಿ. ಪಟ್ನಾ 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 ಅಂತಿದ್ಯೆ. ಏನು ಕೊಡ್ತು ಪಟ್ನಾ? ಒಂದು ಕಣ್ಣ ಕಿತ್ಕೊಂಡ್ಬಿಡ್ತು, ಇನ್ನೊಂದು ಕಣ್ಣ ಇದ್ದು ಇಲ್ದಂಗ ಮಾಡ್ಬಿಡ್ತು. ಹುಡ್ತು ಅನ್ನಮ್ಮಿ, ಹುಡ್ತು ಅನ್ನೋ. ಹೆಂಗಾರ ಮಾಡಿ ಸಿದ್ದಪ್ಪಾಜಿನ ಬುಡ್ಸ್ಕತೀನಿ. ಕೆಟ್ಟು ಪಟ್ನಾ ಸೇರು ಅಂತಾರೆ, ಆದ್ರೆ ನಾವು ಪಟ್ನಾ ಸೇರ್ ಕೆಟ್ಟೋದು. ನಮ್ಮ ಕೈಯಾಗಿರೋ ಈ ಪುಡ್ಗಾಸು ನಮಗೇನು ಉಳಿಸ್ತದ?
ನಂಗೇನೋ ನಂಗೆ ಬರ್ತಾ ಇಲ್ಲ. ನೀ ಸುಮ್ಮನಿರಮ್ಮೆ, ಹಂಗೇನಾಗೋದಿಲ್ಲ. ದ್ಯಾವ್ರವನೇ, ನೀನೇನೇನೋ ಮಾತಾಡಿ ಆಯಾಸ ಮಾಡ್ಕೋಬೇಡ, ಎಲ್ಲ ಸರೋಯ್ತದೆ. ಆಯ್ತು. ಯಾರೇ ಪರಪ್ಪನ ಅಗ್ರಹಾರ, ಜೈಲು ಜೈಲು ಜೈಲ್ಗೆ ಹೋಗ್ರಲ್ಲ, ಇಳ್ಕೊಳ್ಳಿ. ಸ್ವಾಮಿ ನಿಮ್ ಸ್ಟಾಪ್ ಅಂತು, ಬೇಗ ಇಳ್ಕೊಳ್ಳಿ ಇಳ್ಕೊಳ್ಳಿ. ಇಳಿರಿ, ಹೇಳಿ ಹೇಳಿ. ಎದ್ದೇಳಮ್ಮೆ, ನಮ್ ಇಳು ಜಾಗ ಬಂತು ಕಣಮ್ಮೆ, ಎದ್ದೇಳಮ್ಮೆ, ಹೇಳು. ಬಾರು ಮೇ ಮೇ ಎದ್ದೇಳಮ್ಮೆ. ನೋಡ್ರಪ್ಪ, ಏನು ನನ್ನ ಹೆಂಡ್ತಿಗೆ ಏನೋ ಆಗ್ಬಿಟ್ಟದೆ. ಏನಾಯ್ತು ಏನಾಯ್ತು ಸ್ವಾಮಿ? ನಿಧಾನ ನಿಧಾನ ಗಿಳಿಸಿ. ನಿಧಾನ ಮನಸ್ಸಿ, ಮತ್ತೆ ತಗೊಳ್ಳಿ ನಿಮ್ ಬ್ಯಾಗ್. ಎಲ್ಲ ಹತ್ಕೊಳ್ಳಿ ಹತ್ಕೊಳ್ಳಿ. ಬಾರು